ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹಿನ್ನೆಲೆ ನೋಡುವುದಾದರೆ ರಾಜಶೇಖರ್ ಪೋಷಕರಿಗೆ ಒಟ್ಟು 4 ಜನ ಮಕ್ಕಳು. ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಕುಟುಂಬ ಇದು. ಇಬ್ಬರು ಸಹೋದರರಿದ್ದರು, ಒಟ್ಟು 4 ಜನ ಮಕ್ಕಳು. 25 ವರ್ಷ ರಾಜಶೇಖರ್ ಅವರಿಗೆ ಮೃತಪಟ್ಟಿದ್ದ. ಇಬ್ಬರು ಸಹೋದರಿಯರು, ಒಬ್ಬ ಸಹೋದರ ಇದ್ದ. ರಾಜಶೇಖರ್ ಅವರ ಪೋಷಕರಿಗೆ, ಅವರ ತಂದೆ ತಾಯಿಗೆ ಒಟ್ಟು 4 ಜನ ಮಕ್ಕಳಿವರು. 4 ಜನ ರಾಜಶೇಖರ್ ಆಗಿರ್ಬೋದು, ಅವರ ಸಹೋದರ ಮತ್ತು ಇಬ್ಬರು ಸಹೋದರಿಯರು ಅಂತ. ರಾಜಶೇಖರ್ಗೆ ಇಬ್ಬರು ಸಹೋದರಿಯರಿದ್ದರು ಮತ್ತು ಒಬ್ಬ ಸಹೋದರ ಇದ್ದ. ಇತ್ತೀಚೆಗೆ ಶಬರಿಮಲೆಗೆ ಹೋಗಿ ಬಂದಿದ್ದರಂತೆ. ಪ್ರಸಾದ ತೆಗೆದುಕೊಂಡು ಹೋಗ್ಬಾ ಅಂತ ಅಕ್ಕನನ್ನು ಕೂಡ ಕರೆಸಿದ್ರಂತೆ. ಇಬ್ಬರು ಸಹೋದರಿಯರು, ಒಬ್ಬ ಸಹೋದರ. ಮೃತ ರಾಜಶೇಖರ್ ಇಬ್ಬರೂ ಸಹೋದರಿಯರಿಗೂ ಕೂಡ ಮದುವೆ ಆಗಿತ್ತು. ಮದುವೆ ಮಾಡಿಕೊಂಡು ಅವರವರ ಗಂಡನ ಮನೆಯಲ್ಲಿ ಅವರೆಲ್ಲ ಇದ್ದರು. ಮೃತ ರಾಜಶೇಖರ್ ಮತ್ತು ಸಹೋದರ ಈಶ್ವರ್ ರೆಡ್ಡಿಗೆ ಮದುವೆ ಆಗಿಲ್ಲ. 25 ವಯಸ್ಸು, 25 ಅಷ್ಟೇ ವಯಸ್ಸು. ಮದುವೆ ಆಗಿಲ್ಲ, ಹಾಗೇ ಇದ್ದರು. ತಮ್ಮ ತಾಯಿ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದರು. ಒಂದು ಅಂಗಡಿ ಇತ್ತು, ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಆ ಅಂಗಡಿಯಿಂದ ಬರ್ತಾ ಇರುವಂಥ ವರಮಾನದ ಮುಖಾಂತರವೇ ಜೀವನವನ್ನು ಅವರು ನಡೆಸ್ತಾ ಇದ್ದರು. ರಾಜಶೇಖರ್ ತಂದೆ ಸುರೇಂದ್ರ ಬಿಜೆಪಿ ಸೋಮಶೇಖರ್ ರೆಡ್ಡಿ ಅವರ ಬೆಂಬಲಿಗ. ಬಿಜೆಪಿಯ ಮಾಜಿ ಶಾಸಕರಿದ್ದಾರಲ್ಲ ಸೋಮಶೇಖರ್ ರೆಡ್ಡಿ, ಅವರ ಬೆಂಬಲಿಗರಂತೆ. ಮಗ ಕಾಂಗ್ರೆಸ್. ರಾಜಶೇಖರ್ ಮತ್ತು ಅವರ ಸಹೋದರ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರು. ಇವರ ತಂದೆ ಬಿಜೆಪಿ ಬೆಂಬಲಿಗ, ಮಕ್ಕಳು ಕಾಂಗ್ರೆಸ್ ಬೆಂಬಲಿಗರಾಗಿದ್ದರು. ಕಳೆದ ಕೆಲವು ವರ್ಷಗಳಿಂದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಪರವಾಗಿ ಇವರಿಬ್ಬರು ಸಹೋದರರು ಕೆಲಸ ಮಾಡ್ತಾ ಇದ್ರಂತೆ. ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ರಾಜಶೇಖರ್ ಅವರ ಅಂದರೆ ಇದು ಒಟ್ಟಾರೆ ಫ್ಯಾಮಿಲಿಯ ಕತೆ ಇದು. ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಇದೀಗ ಜೀವನಕ್ಕೆ ಮನೆಗೆ ಆಧಾರವಾಗಿದ್ದಂತಹ ರಾಜಶೇಖರ್ನನ್ನು ಕಳೆದುಕೊಂಡು ಇಡೀ ಕುಟುಂಬ ಕಣ್ಣೀರು ಹಾಕ್ತಿದೆ. ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಇದೇ ಮನೆ, ರಾಜಶೇಖರ್ ಅವರ ನಿವಾಸ ಇದು. ರಾಜಶೇಖರ್ ಅವರ ನಿವಾಸ. ಕಾರ್ಯಕರ್ತ ಬಲಿಯಾಗಿದ್ದಾನೆ. ಏನಾಗುತ್ತೆ? ವಾಪಸ್ ಬರ್ತಾನ? ಅದು ನಾರಾ ಭರತ್ ರೆಡ್ಡಿ ಬೆಂಬಲಿಗ ಆಗಿರ್ಬೋದು, ಇನ್ನೊಂದು ಜನಾರ್ದನ್ ರೆಡ್ಡಿ ಬೆಂಬಲಿಗ ಆಗಿರ್ಬೋದು, ಯಾರೇ ಬೆಂಬಲಿಗರಾಗಿರ್ಬೋದು ರೀ. ಒಂದು ಸಣ್ಣ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಒಂದು ಜೀವ ಅವರೇ ಹೋಗ್ಬಿಟ್ಟಿದೆ. ಮನೆಗೆ ಆಸರೆ ಆಗಿದ್ದಂಥ ವ್ಯಕ್ತಿ. ಯಾವುದೋ ರಾಜಕೀಯ ಹಿನ್ನೆಲೆ ಇದೆ, ಶ್ರೀಮಂತರಿದ್ದಾರೆ, ಇವರು ರಾಜಕೀಯವಾಗಿ ಏನೋ ಬೆಳೀತಾ ಇದ್ದಾರೆ, MLA ಆಗಿಬಿಡ್ತಾರೆ ಅಂತ ಏನಲ್ಲ. ಒಬ್ಬ ಕಾರ್ಯಕರ್ತರಾಗಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿ ಈತ. 25 ವರ್ಷ. ಆ ತಂದೆ ಇಲ್ಲ, ತಾಯಿ ನೋಡ್ಕೊಳ್ಬೇಕು, ತಮ್ಮನನ್ನು ನೋಡ್ಕೊಳ್ಬೇಕು, ಇಬ್ಬರು ಸಹೋದರಿಯರಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕು ಅಂತ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾರದ್ದೋ ರಾಜಕಾರಣದ ಆಟಾಟೋಪಗಳಿಗೆ ಇವತ್ತು ಬಲಿಯಾಗಿದ್ದಾರೆ. ನಿನ್ಯಾರೋ ಕಂಪ್ಲಿ ಗಣೇಶ್ ಬಂದಿದ್ದರು, ಶವಕ್ಕೆ ಹಗಲು ಕೊಟ್ಟರು. ನಾರಾ ಭರತ್ ರೆಡ್ಡಿ ಬಂದಿದ್ದರು, ಶವಕ್ಕೆ ಹಗಲು ಕೊಟ್ಟರು. ಯಾರೋ ನಾಳೆ ಬರ್ತಾರೆ, ಸಾಂತ್ವನ ಹೇಳೋಗ್ತಾರೆ. ಯಾರೋ ಪರಿಹಾರ ರೂಪದಲ್ಲಿ ಒಂದಿಷ್ಟು ಲಕ್ಷ ಹಣ ಕೊಡ್ತಾರೆ. ಆದರೆ ವ್ಯಕ್ತಿ ವಾಪಸ್ ಬರ್ತಾನ? ಖಂಡಿತ ಇಲ್ಲ. ಹೀಗಾಗಿ ಈ ಕುಟುಂಬ ಕಣ್ಣೀರಿಡ್ತಾ ಇದೆ.